ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಇಂದು ಬೆಳಗಾವಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನದಲ್ಲಿ ರೈತ ಆತ್ಮಹತ್ಯೆ ಪ್ರಕರಣ, ಆಕಸ್ಮಿಕ ಸಾವು, ಬಣವೆ ನಷ್ಟ ಆದಂತ ರೈತರಿಗೆ ಪರಿಹಾರ ಒದಗಿಸಲು ವಿಳಂಬವಾಗುತ್ತಿರುವ ಕುರಿತು ಸಭಾಧ್ಯಕ್ಷರಲ್ಲಿ ಈ ತರದ ಸಮಸ್ಯೆಗಳನ್ನು ಆದಷ್ಟು ಬೇಗನೆ ಪರಿಹಾರವನ್ನು ವಿತರಿಸಲು ಮಾನ್ಯ ಶಾಸಕರು ಕೋರಿದ್ದಾರೆ. ಗಾಳೆಪ್ಪ ಎಚ್ ಹರಿಜನ್, ಲಕ್ಷ್ಮೇಶ್ವರ. ಸಭಾಧ್ಯಕ್ಷರೇ, ಗದಗ ಜಿಲ್ಲೆಯಲ್ಲಿ ಏನು ಅಪರ ಜಿಲ್ಲಾಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಡ್ತಾರೆ. ಸಭಾಧ್ಯಕ್ಷರೇ, ಆತ್ಮಹತ್ಯೆ ಮಾಡ್ಕೊಂಡಂಥ ಪ್ರಕರಣಗಳು 38, ಆಕಸ್ಮಿಕ ಮರಣ 12, ಬಣವೆ ನಷ್ಟಗಳು 105. ಅದರಲ್ಲಿ ಆತ್ಮಹತ್ಯೆ ಪ್ರಕರಣದಲ್ಲಿ 6 ಇನ್ನೂ ಪಾವತಿ ಪ್ರಕರಣಗಳು, ಪಾವತಿ ಆಗದ ಪ್ರಕರಣಗಳು ಅಂತ ಕೊಡ್ತಾರೆ. ಆಕಸ್ಮಿಕ ಮರಣ 2 ಪೆಂಡಿಂಗ್ ಇದೆ ಅಂತ ಕೊಡ್ತಾರೆ. ಬಣವೆ ನಷ್ಟ 75 ಅಂತ ಹೇಳಿ ನಾನು ಹಲವು ಬಾರಿ ಮಾನ್ಯ ಸಚಿವರನ್ನು ಸಹಿತ, ಕಂದಾಯ ಸಚಿವರನ್ನು ಸಹಿತ ಭೇಟಿ ಮಾಡಿದ್ವಿ. ಇದರಲ್ಲಿ ವಿಳಂಬ ಆಗಿರುವಂಥದ್ದು ನಮ್ಮ ಅಧಿಕಾರಿ ಕಡೆಯಿಂದನೇ ವಿಳಂಬ ಆಗಿರುವಂಥದ್ದು. ಮೊದಲು ಅವರು ಡೆತ್ ಆಗಿರುವಂಥ ದಿನಾಂಕ, ಮರಣ ದಿನಾಂಕ 8/4/22 ಮರಣ ಆಗ್ತದ. ಸಭೆ ಜರುಗಿಸುವಂಥ ದಿನಾಂಕ 24/11/2022, ಅಂದರೆ 7 ತಿಂಗಳ ಆದ ನಂತರ ಸಭೆಯನ್ನು ಜರುಗಿಸ್ತಾರೆ. ತದನಂತರ ಈ ಸಭೆ ಜರುಗಿದ ನಂತರ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಮುಟ್ಲಿಕ್ಕೆ ಮತ್ತೆ 7 ತಿಂಗಳು ಬೇಕಾಗ್ತದೆ. ಅಂದ್ರೆ 14 ತಿಂಗಳ ಅಧಿಕಾರಿಗಳ ಮಟ್ಟದಲ್ಲೇ ತಡವಾಗಿ ಇದು ಮೇಲ್ಗಡೆ ಬಂದಾಗ ಇಲ್ಲಿರುವಂತ ಸಚಿವರು ನಮಗೇನು ಕೊಡ್ತಾರೆ ಉತ್ತರ ಅಂದ್ರೆ 1 ವರ್ಷದಲ್ಲಿ ಬರಬೇಕು. ಇದರಲ್ಲಿ ಯಾವುದೇ ತಪ್ಪುಗಳನ್ನ ನಮ್ಮ ಏನು ರೈತರಿದ್ದಾರೆ, ರೈತರಿಂದ ತಪ್ಪಾಗಿಲ್ಲ. ಅಧಿಕಾರಿಗಳು ಸಭೆ ಮಾಡ್ಲಿಕ್ಕೆ 7 ತಿಂಗಳ ತಗೊಂತಾರೆ ಡೆತ್ ಆದ್ಮೇಲೆ. ತದನಂತರ DC ಆಫೀಸಿಗೆ ಹೋಗ್ಲಿಕ್ಕೆ 5 ತಿಂಗಳ ತಗೊಳ್ಳುವಂತ ಸುಮಾರು ಪ್ರಕರಣಗಳು ಈ ತರ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2022 ನಾನು ಮುಖ್ಯಮಂತ್ರಿಗಳಿಗೆ ಮಾತಾಡಿ ಅದ್ರ ಬಗ್ಗೆ ಹೇಳ್ತೀನಿ. ಮಾತಾಡುವಾಗ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಇದನ್ನ ಸ್ವಲ್ಪ ಪರಿಶೀಲನೆ ಮಾಡಿ. ಯಾಕಂದ್ರೆ ಫೈನಾನ್ಸ್ ಅವರು ಆ ಇಯರ್ ಅಲ್ಲಿ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಪರಿಹಾರನೇ ಸಿಗಲ್ಲ. ಆತ್ಮಹತ್ಯೆ ಇರ್ಬೋದು, ರೈತರದು ಬವಣೆ ಬಿದ್ದಿರೋದು, ಹಾವು ಕಚ್ಚಿರೋದು, ಕುರಿ ಸತ್ತಿರೋದು, ಇವೆಲ್ಲನೂ ಕೂಡ ಅವರು ಫೈನಾನ್ಷಿಯಲ್ ಅಂತ ಹೇಳಿ ದುಡ್ಡು ಉಳ್ಸೋಕ್ಕೋಸ್ಕರ ಮಾಡಿದ್ರೆ ರೈತರಿಗೆ ನ್ಯಾಯ ಸಿಗಲ್ಲ, ಬಡವರಿಗೆ ನ್ಯಾಯ ಸಿಗಲ್ಲ. ಅದಕ್ಕೋಸ್ಕರ ಈ ವಿಧಾನಸಭಾ ಕ್ಷೇತ್ರ ಇದ್ರದ್ದು ಅಷ್ಟೇ, ಹಾಸನ ಜಿಲ್ಲೆದೂ ಅಷ್ಟೇ, ಸಕಲೇಶಪುರ ತಾಲೂಕುದು ಇದು ಎಲ್ಲ ಕಡೆ ಇದೆ, ರಾಜ್ಯದ ಎಲ್ಲ ಕಡೆನೂ ಇದೆ, ಬೀದರ್ರಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಅದನ್ನ ಈ ಸಾರ್ವತ್ರಿಕವಾಗಿ ಇದನ್ನ ತಗೊಂಡು ಅದನ್ನ ಮುಖ್ಯಮಂತ್ರಿ ಪರಿಶೀಲನೆ ಮಾಡಿ ಅದನ್ನ ಕೊಡ್ಬೇಕು. ಒಂದು ಎಕ್ಸಾಂಪಲ್ ಅನ್ನ